ರಿಯಲ್ ಆಗಿ ನಾನು ಒಂದು ಪ್ರಶ್ನೆ ಮಾಡಿಕೊಂಡಾಗ ನನಗೆ ನನ್ನ ಹತ್ರ ಇರೋದು ಎರಡೇ. ನನ್ನ ಒಂದು ಎಕ್ಸ್ಪೀರಿಯನ್ಸಿಗೆ ಬಾಡಿ ಮತ್ತು ಮೈಂಡ್ ಅಷ್ಟೇ ಇರೋದು. ಇವತ್ತು ನೋಡ್ತೀನಿ, ಕೇಳ್ತೀನಿ, ಟೇಸ್ಟ್ ಮಾಡ್ತೀನಿ, ಇವೆಲ್ಲವೂ ಒಂದು 5 ಸೆನ್ಸಸ್ನಿಂದ ತೊಗೊಂಡಿರ್ತಕ್ಕಂಥದ್ದನ್ನು ನನ್ನ ಮನಸ್ಸು ಅದನ್ನು ನನಗೆ ಅದನ್ನು ಅರ್ಥ ಮಾಡಿ ಹೇಳಿಸುತ್ತೆ. ಸೊ ಇದಂದರೆ ಇದಂದರೆ ಇದು ಅಂತ ಹೇಳಿಸುತ್ತೆ. ಇದು ವಾಟರು, ಇದು ಫುಡ್ಡು, ಇದು ಹೀಗೆ ಇವರ ಹರೀಶು, ಇದಂತೆಲ್ಲ ಹೇಳುತ್ತೆ ನನಗೆ. ಅಂದರೆ ಥ್ರೂ ಸೆನ್ಸಸ್ ಮುಖಾಂತರ. ಸೊ ಅದು ಆ ಸೆನ್ಸಸ್ ಮುಖಾಂತರ ಇನ್ಫಾರ್ಮೇಷನ್ ತೊಗೊಂಡು ಮನಸ್ಸು ಅದನ್ನು ಅರ್ಥೈಸ್ಕೊಂಡು ಅದನ್ನು ಅರ್ಥ ಮಾಡ್ಕೊಳ್ತಾ ಇದೆ. ಸೊ ದಟ್ ನನಗೆ ಎರಡೇ ಗೊತ್ತಾಗ್ತಾ ಇದೆ. ನನಗೆ ಒಂದು ಬಾಡಿ ಇದೆ, ಮನಸ್ಸಿದೆ. ಮತ್ತು ಆಗ ಎರಡರಲ್ಲಿ ಯಾರು ನಾನು? ಸೊ ಬಾಡಿ ಮನಸ್ಸು ಎರಡು ಸೇರಿ ನಾನೇನ. ಸೊ ಎರಡು ಸೇರಿ ನಾನಾದರೆ ಎರಡು ಆಯ್ತಲ್ಲ. ಅವಾಗ ಏಕವಚನ ಬರಲ್ಲ. ಅಲ್ಲಿ ನಾವು ಅಂತ ಕರಿಬೇಕು. ನಾನು ಅನ್ನೋದ್ರ ಬಗ್ಗೆ ನಮ್ಮ ಬಗ್ಗೆ ತಿಳ್ಕೊಳ್ಳೋದೇನು ಅಂತ ಹೇಳಿ ಅನ್ಕೋಬೇಕಾಗುತ್ತೆ. ಶರೀರ ಒಂದು ಇದೆ, ಮನಸ್ಸು ಒಂದಿದೆ, ಆದ ಕಾರಣ ನಾವು ಅಂತ ಕರಿಬೇಕು. ಇಲ್ಲ ನೀವು ಹೇಳಿದಂಗೆ ಪುಸ್ತಕ ಯಾವ ಓದಿ ಎಲ್ಲರ ಕೇಳ್ಕೊಂಡು ಮಾಡಿದ್ರು ಆತ್ಮ ಕೂಡ ಇದೆ ಅಂತಂದ್ರೆ ಮತ್ತೆ 3 ಸೇರ್ಕೊಂಡ. ಓಕೆ, ಆಮೇಲೆ ಬುದ್ಧಿ ಇದೆ 4 ಸೇರ್ಕೊಂತಾನೆ. ಸೊ ಈ ಥರ ಒಬ್ಬೊಬ್ರು ಯಾಡಾದರೆ ಅವಾಗ ಬಹುವಚನಗಳಾಗ್ಬಿಡ್ತು ನಾವು. ಅಂದರೆ ಇವತ್ತಿನ ದಿವಸ ನೀವು ಹೇಳ್ತಾ ಹೋದ್ರಿ ಮನಸ್ಸು, ದೇಹ, ಮತ್ತು ಆತ್ಮ, ನಮಗೆ ಬುದ್ಧಿ, ಚಿತ್ತ, ಇದನ್ನೆಲ್ಲ ನಾವು ಎಲ್ಲರೂ ಅದ್ರ ಬಗ್ಗೆ ಸ್ಟಡಿ ಮಾಡಿ ಅದನ್ನು ತಿಳ್ಕೊಳ್ಳೋಷ್ಟು ಒಂದು ಅವಗಾಹನೆ ಅಥವಾ ಒಂದು ಕ್ಯೂರಿಯಾಸಿಟಿ, ಒಂದು ಲರ್ನಬಿಲಿಟಿ ಇವತ್ತಿನ ದಿವಸ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ನಾವು ಮಾತಾಡ್ತಾ ಇರೋದು ಯಾರು ನನ್ನ ಬಗ್ಗೆ ತಿಳ್ಕೋಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆಲ್ಲ ಅವ್ರಿಗೆ ಇದು ತಿಳಿಸ್ಬೋದು ಅಂತ ಹೇಳ್ತಾರೆ. ಏನಾಯ್ತು ಅಂತಂದರೆ ನೋಡಿ, ಪೂರ್ವದಲ್ಲಿ ಸೊ ವಿದ್ಯೆ ಇದರ ಆಧಾರವಾಗಿರ್ತಿತ್ತು. ಓಕೆ, ಸೊ ಲೈಫ್ ಲರ್ನಿಂಗ್ಸ್ ಅನ್ನೋದು ಈ ಒಂದು ಸ್ಪಿರಿಚುವಾಲಿಟಿ ಆಧಾರವಾಗಿರ್ತಿತ್ತು. ಸೊ ಆದ ಕಾರಣ ಆಗ ಎಲ್ರಿಗೂ ಕೂಡ ಒಂದು ಸ್ಪಿರಿಚುವಾಲಿಟಿ ಅವಲೋಕವಾಗಿ ಅರ್ಥ ಆಗ್ತಾ ಇತ್ತು. ಇವಾಗಿನ ನಮ್ಮ ವಿದ್ಯೆ ಯಾವ ಆಧಾರವಾಗಿದೆ? ಮುನಿ ಆಧಾರವಾಗಿದೆ. ಹಣ ಸಂಪಾದನೆ ಮಾಡಬೇಕಪ್ಪ ಅಷ್ಟೇ. ಹಣ ಸಂಪಾದನೆ ಮಾಡೋದು ಬಿಟ್ಟರೆ ಇನ್ನೊಂದು ಈ ಪ್ರಪಂಚದಲ್ಲಿ ಯಾವುದೇ ಇಲ್ಲ. ಇನ್ನು ನೀನು ಯಾವುದೇ ವಿದ್ಯೆ ತಗೋ, ಫಸ್ಟ್ ನೀನು ಇವಾಗ ಯಾವುದೋ ಒಂದು ಕೋರ್ಸ್, ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಮಾಡಿದ್ದೀನಿ ನಾನು. PUC ಪಾಸ್ ಆದ ತಕ್ಷಣ ಇಂಜಿನಿಯರಿಂಗ್ ಯಾಕೆ ಮಾಡಿದೆ? ಒಳ್ಳೆ ಉದ್ಯೋಗ ಸಿಗುತ್ತೆ. ಒಳ್ಳೆ ಉದ್ಯೋಗ ಯಾಕೆ? ಒಳ್ಳೆ ದುಡ್ಡು ಸಿಗುತ್ತೆ ಅಂತ. ಅಂದರೆ ಅಲ್ಟಿಮೇಟ್ ಆಗಿ ನಮ್ಮ ಈ ಒಂದು ಎಜುಕೇಷನ್ ಸಿಸ್ಟಮ್ ಅನ್ನೋದು ಹೋಗ್ಬಿಟ್ಟು ಹಣದ ಹತ್ರ ನಿಂತ್ಕೊಂಡ್ಬಿಡ್ತು. ಫೈನಲ್ ಅಲ್ಟಿಮೇಟ್ ಗೋಲ್ ಈಸ್ ಟು ಫೈನಾನ್ಷಿಯಲಿ ವೆಲ್ ಸೆಟಲ್ ಅಷ್ಟೇ. ಸೊ ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಆಧ್ಯಾತ್ಮಿಕತೆಯನ್ನು ಕಂಪ್ಲೀಟಾಗಿ ತಳ್ಳಿ ಹಾಕಿ ಕೇವಲ ಇವತ್ತು ಹಣದಿಂದ ಏನು ಮಾಡ್ಬೇಕಪ್ಪ, ಹಣ ಹೆಂಗೆ ಸಂಪಾದನೆ ಮಾಡ್ಬೇಕು ಅನ್ನೋದು ಬಿಟ್ಟರೆ ಇನ್ನೊಂದು ಆಲೋಚನೆ ಇಲ್ದಂಗೆ ಓಡ್ತಾ ಇದ್ವಿ. ಓಕೆ, ಸುಮಾರು ವರ್ಷಗಳ ಕೆಳಗಡೆ ಆಗಿರಲಿಲ್ಲ. ನಮ್ಮದೆಲ್ಲ ಲೈಫ್ ಕಂಪ್ಲೀಟಾಗಿ ಡಿಪೆಂಡಿಂಗ್ ಆನ್ ಸ್ಪಿರಿಚುವಾಲಿಟಿ, ಒಂದು ಫಿಲಾಸಫಿಕಲ್ ಆಗಿ ನಮ್ಮ ಜೀವನ ನಡೀತಾ ಇತ್ತು. ಅಂದರೆ ಎಷ್ಟು ವರ್ಷಗಳ ಹಿಂದೆ ಇರ್ಬೋದು? ಒಂದು 1000 ವರ್ಷಗಳು ಇರ್ಬೋದು. ಒಂದು 1000 ಬೇಡ, 1000 ವರ್ಷ ಕೂಡ ಇಲ್ಲ. ಈ ಮೊಘಲರು ಮತ್ತು ಬ್ರಿಟಿಷರು ಬರೋದಕ್ಕಿಂತ ಮುಂಚೆ ಅವಾಗಿರ್ತಕ್ಕಂಥ ಸಿಸ್ಟಮ್ ಎಲ್ಲವೂ ಕೂಡ ಒಂದು ಆಧ್ಯಾತ್ಮಿಕವಾಗಿ ಇರ್ತಾ ಇತ್ತು ಲೈಫಲ್ಲಿ. ನಾವು ಲೈಫ್ನ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. 12 ತಿಂಗಳು ನಮಗೆ ಸೆಲೆಬ್ರೇಷನ್ಸೇ ಇರ್ತಾ ಇತ್ತು. ಓಕೆ, ಪ್ರತಿ ತಿಂಗಳು ಒಂದೊಂದು ಹಬ್ಬಗಳು, ಆ ಹಬ್ಬಗಳನ್ನು ಸೆಲೆಬ್ರೇಟ್ ಮಾಡೋದು. ಪ್ರತಿಯೊಂದು ಹಬ್ಬದಲ್ಲೂ ಕೂಡ ಒಂದು ಆಧ್ಯಾತ್ಮಿಕವಾದ ಹಿನ್ನೆಲೆ ಇರ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾವು ಯಾವಾಗ ಲೈಫಿಗೆ ಸ್ವಲ್ಪ ಕಡಿಮೆ ಪ್ರಿಯಾರಿಟಿ ಮಾಡಿಬಿಟ್ಟು ನಾವು ಸೆಲೆಬ್ರೇಷನ್ಗೆ ಜಾಸ್ತಿ ಪ್ರಿಯಾರಿಟಿ ಕೊಟ್ಟೋದಕ್ಕೋಸ್ಕರ ನಮ್ಮದೆಲ್ಲ ಬದುಕು ರಿಚ್ನೆಸ್ ಇರ್ತಾಯಿತ್ತು. ತುಂಬ ರಿಚ್ ಕಲ್ಚರ್ ನಮ್ಮದು. ಎಲ್ಲೂ ಕೂಡ ನಮ್ಮಲ್ಲಿ ಬಡತನ ಇಲ್ಲ. ಓಕೆ, ಬಡತನ ಈ ಮೊಘಲರು ಮತ್ತು ಬ್ರಿಟಿಷರು ಬಂದ ನಂತರ ನಮ್ಮ ದೇಶ ಬಡತನಕ್ಕೆ ಬಂತು. ಅದಕ್ಕಿಂತ ಮೊದಲು ನಮ್ಮ ದೇಶ ತುಂಬ ಶ್ರೀಮಂತ ದೇಶ. ಅದಕ್ಕಾಗಿ ನಮ್ಮ ದೇವಸ್ಥಾನಗಳು, ನಮ್ಮ ದೇವರುಗಳಿಗೆ ಅಲಂಕಾರಗಳು ಎಲ್ಲವೂ ಕೂಡ ಭಾಳ ಶ್ರೀಮಂತವಾಗಿರ್ತಾ ಇತ್ತು. ಇವತ್ತಿಗೆ ನೋಡಿ, ಒಂದು ದೇವರಿಗೆ ಅಲಂಕಾರ ಮಾಡೋದು ಎಷ್ಟು ಶ್ರೀಮಂತಿಕೆಯಿಂದ ಮಾಡ್ತೀವಿ ನಾವು, ಎಷ್ಟು ಖುಷಿಯಿಂದ ಮಾಡ್ತೀವಿ, ಶ್ರೀಮಂತಿಕೆಯಿಂದ ಮಾಡ್ತೀವಿ. ಅಂದರೆ ಅದಕ್ಕೋಸ್ಕರ ದೇವರಿಗೆ ತಲೆಯಿಂದ ಒಂದು ಪಾದಗಳವರೆಗೂ ಕೂಡ ನಾವು ಬಂಗಾರದ ಒಂದು ಆಭರಣಗಳನ್ನು ಹಾಕ್ತೀವಿ, ಮುತ್ತು, ರತ್ನ, ವಜ್ರ, ವೈಢೂರ್ಯಗಳನ್ನು ಇಡ್ತೀವಿ.
ಆ ಖುಷಿ ಪಡ್ತೀವಿ. ಯಾಕಂದರೆ ನಮ್ಮ ಒಂದು ರಿಚ್ನೆಸ್ ಅಲ್ಲಿ ತೋರಿಸ್ತೀವಿ ನಾವು. ಹೌದು. ನಮ್ಮ ಕಲ್ಚರಲ್ ರಿಚ್ನೆಸ್ ಇದೆ. ಹ್ಮ್. ಸೊ ಹಾಗಾಗಿ ಆ ರಿಚ್ನೆಸ್ ಯಾವ ರೀತಿ ಇತ್ತು ಅಂತಂದರೆ, ನಮ್ಮ ರಾಜ ಮಹಾರಾಜರು ಆ ಕಲೆ, ಸಂಸ್ಕೃತಿ ಮತ್ತು ಸಾಹಿತ್ಯ, ಸಂಗೀತ ಇವನ್ನೆಲ್ಲ ಕಾಪಾಡ್ತಾ ಇದ್ರು. ಹ್ಮ್. ಇವತ್ತು ಭಾರತ ದೇಶದಲ್ಲಿ ಇಷ್ಟು ಟೆಂಪಲ್ಸ್ ಇದಾವೆ. ಯಾಕೆಂದರೆ ಆ ಕಲೆಗಳನ್ನು ಕಾಪಾಡಿದ್ರು. ಹ್ಮ್. ಯಾಕಂದರೆ ಸೆಲೆಬ್ರೇಷನ್. ಓಕೆ. ನೀವು ಒಂದು ದೇವಸ್ಥಾನಕ್ಕೆ ಹೋದರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ. ನಿಮಗೆ ಅಲ್ಲಿರ್ತಕ್ಕಂಥ ಒಂದು ಶಿಲ್ಪಕಲಾ ಒಂದು ನೋಡಿದಾಗ ಎಷ್ಟು ಖುಷಿ ಆಗುತ್ತೆ. ಆ ಒಂದು ಆರ್ಕಿಟೆಕ್ಚರೇ ಇವತ್ತಿನ Different ಆಗಿದೆ. ಯುನಿಕ್ ಆಗಿದೆ. ಹಾಗಾಗಿ ನಮ್ಮಲ್ಲಿ ಸಂಗೀತ ಹೆಚ್ಚು, ಸಾಹಿತ್ಯ ಹೆಚ್ಚು, ನಮ್ಮಲ್ಲಿ ಬರವಣಿಗೆ ಹೆಚ್ಚು. ಯಾವುದು ಕಡಿಮೆ ನಮ್ಮದು, ಎಲ್ಲವೂ ಕೂಡ ನಮ್ಮದು ಹೆಚ್ಚು. ನಮ್ಮದು ಹ್ಮ್. ಈ ರೀತಿಯಾಗಿ ಬದುಕ್ತಕ್ಕಂಥ ಒಂದು ಕಾಲ ನಮ್ಮದು. ಸೊ ಹಾಗಾಗಿ ನಮ್ಮ ಜೀವನ ವೈಭವದ ಜೀವನ, ನಮ್ಮ ಜೀವನ ರಿಚ್ ಇಂದ ಶ್ರೀಮಂತಿಕೆಯಿಂದ ತುಂಬಿರ್ತಕ್ಕಂಥ ಜೀವನ. ಹ್ಮ್. ನಮ್ಮ ಒಂದು ಸಂಸ್ಕೃತಿ, ಸಂಪ್ರದಾಯ ಎಲ್ಲವೂ ಕೂಡ ಒಂದು ಶ್ರೀಮಂತಿಕೆಯಿಂದ ತುಂಬಿರ್ತಕ್ಕಂಥ ಒಂದು ಭಾರತದ ಖಂಡ ನಮ್ಮದು. ಹ್ಮ್. ಹ್ಮ್.